ಸರ್ ನನಗೆ ಶುಗರ್ ಇದೆ ಸರ್. ನಾನು ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ತೊಗೊತಿದ್ದೀನಿ ಸರ್. ನನಗೆ ಊಟ ಏನು ಮಾಡಬೇಕಂದ್ರೆ ಅರ್ಥ ಆಗೋಂತಿಲ್ಲ. ಓಕೆ. ಸೊ ಫಸ್ಟ್ ನಮ್ಮಲ್ಲಿ ಯಾವುದೇ ಒಂದು ಶುಗರ್ ಪೇಷಂಟ್ ಬಂದರೆ ಫಸ್ಟ್ ಕ್ವಶನ್ ಆಗಲಿ ಲಾಸ್ಟ್ ಕ್ವಶನ್ ಆಗಿ ಕೇಳೋದು, ಸರ್ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದೀನಿ, ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ, ಫುಡ್ ಯಾವ ಥರ ತೊಗೋಬೇಕು ಅಂತ ಕೇಳ್ತಾರೆ. ಸೊ ನಮಗೆ ಈಗ ನೋಡಿದ್ರೆ ಸೈಂಟಿಫಿಕ್ ಆ್ಯಂಡ್ ಸಿಂಪಲ್ಲಾಗಿ ಆನ್ಸರ್ನ ಸಾಲ್ವ್ ಮಾಡೋಣ. ಸೊ ಅದರಲ್ಲಿ ಏನು ಮಾಡಬೇಕು ಫಸ್ಟು ಅಂದರೆ ಲೋ ಗ್ಲೈಸೆಮಿಕ್ ಫುಡ್ಸ್ನ ತೊಗೋಬೇಕು. ಅಂದರೆ ರಾಗಿ, ಜೋಳ, ಬ್ರೌನ್ ರೈಸ್, ಆಮೇಲೆ ಓಟ್ಸ್, ಈ ಥರದ್ದು. ಎಕ್ಸಸೈಸ್ ಅಂತ ನೋಡಿದ್ರೆ 120 to 150 ನಿಮಿಷ ಒಂದು ವಾರಕ್ಕೆ ವಾಕಿಂಗ್ ಮಾಡಬೇಕು, ಅದೊಂದು ಇಂಪಾರ್ಟೆಂಟು. ಹೈ ಗ್ಲೈಸೆಮಿಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಅದು ಯಾವ ಥರ, ಒಂದು ಎಕ್ಸಾಂಪಲ್ ಫ್ರೂಟ್ಸ್, ಸಪೋಟ, ಮ್ಯಾಂಗೋ, ವಾಟರ್ ಮೆಲನ್. ಮೋಸ್ಟ್ ಇಂಪಾರ್ಟೆಂಟ್, ನಾನು ಎಲ್ಲ ಪೇಷಂಟ್ಸ್ಗೆ ಹೇಳೋದು ಒಂದೇ, 80% ನಿಮ್ಮ ಒಂದು ಡಯಟ್ ಆ್ಯಂಡ್ ಎಕ್ಸಸೈಸ್, 20% ಬಂದು ನಾವು ಕೊಡೋ ಒಂದು ಟ್ಯಾಬ್ಲೆಟ್ ಇನ್ಸುಲಿನ್. ಇನ್ನೊಂದು ಹೇಳ್ತೀನಿ, ಟೈಮಿಂಗ್ ಆಫ್ ದ ಫುಡ್ ಆ್ಯಂಡ್ ದ ಮೆಡಿಷನ್ ಶುಡ್ ಬಿ ಕನ್ಸಿಸ್ಟೆಂಟ್. ಅದು ತುಂಬ ಡೈಟ್ ಪ್ಲ್ಯಾನ್ ಅಂತ ನೋಡಿದ್ರೆ ಸಿಂಪಲ್ಲಾಗಿ ಹೇಳ್ತೀನಿ. ನಾನು ನನ್ನ ಪೇಷಂಟ್ಸ್ಗೆ ಏನು ಹೇಳ್ತೀನಿ, ಮಾರ್ನಿಂಗ್ ನಾರ್ಮಲ್ ಬ್ರೇಕ್ಫಾಸ್ಟ್ ತಿನ್ನಿ, ಮಧ್ಯಾಹ್ನ 1 ಕಪ್ ರೈಸು, ಸೊಪ್ಪು ಪಲ್ಯ ಇಲ್ಲಾಂದರೆ ವೆಜಿಟೇಬಲ್ ಪಲ್ಯ, ರಾತ್ರಿ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಇಲ್ಲಾಂದರೆ 2 to 3 ಚಪಾತಿ, ಅದ್ರ ಜೊತೆಗೆ ಪಲ್ಯ, ಐದರ್ ವೆಜಿಟೇಬಲ್ ಇಲ್ಲ ಸೊಪ್ಪಿಂದ ಮಾಡಿರೋದು. ಆದಷ್ಟು ತರಕಾರಿ, ಫ್ರೂಟ್ಸ್, ಸೊಪ್ಪು, ಆಮೇಲೆ ಕಾಳುಗಳು, ಅವನ್ನು ಜಾಸ್ತಿ ತಿನ್ನಿ. ಸ್ಮೋಕಿಂಗ್, ಆಲ್ಕೋಹಾಲ್ನ ಆದಷ್ಟು ಅವಾಯ್ಡ್ ಮಾಡಿ. ಟೀ, ಕಾಫಿನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಓಕೆ. ಡಯಾಬಿಟಿಕ್ ರೆಟಿನೋಪತಿ ಪೇಷಂಟ್ಸಲ್ಲಿ ಡೆಡ್ ಲಿಫ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಹೈಪೋಗ್ಲೈಸೀಮಿಯಾ ಸಿಮ್ಟಮ್ಸ್ ಸ್ವಲ್ಪ ಗಮನ ಇರಲಿ.